ಈತ ಹಾಸನದಲ್ಲೂ ಕೂಡ ಬಿಜೆಪಿ ಪರ ಪ್ರಚಾರಗಳು ಜೋರಾಗಿ ನಡೀತಾ ಇದೆ. ಮಂಜು ಪರ ತಾರಾ ಅವರು ನಟಿ ತಾರಾ ಪ್ರಚಾರಕ್ಕೆ ಹೇಳ್ತಿದ್ದಾರೆ. ಅರಕಲಗೂಡು ತಾಲೂಕಿನಲ್ಲಿ ಮತಯಾಚನೆ ಮಾಡಿದ್ದಾರೆ ತಾರಾ ಅವರು. ಪ್ರಚಾರದಲ್ಲಿ ಹಾಸನದ ಶಾಸಕ ಪ್ರೀತಂ ಗೌಡ ಕೂಡ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ತಾರಾ, ನನ್ನ ಹೆಸರೇ ತಾರಾ, ಹೆಸರಲ್ಲೇ ನಕ್ಷತ್ರ ಇದೆ, ನನ್ನದು ಕೂಡ ಶತಭಿಷ ನಕ್ಷತ್ರ, ನನಗೂ ಏನು ಮಾಡೋಕ್ಕಾಗಲ್ಲ, ಯಾವ ನಕ್ಷತ್ರ ಇದ್ರೂ ಅಷ್ಟೇ ಮಾಟ ಮಂತ್ರ ಮಾಡ್ತಾರೆ ಅಂತಾರೆ. ಹಾಗಾದ್ರೆ ಯಾಕೆ ಬರೀ 37 ಕ್ಷೇತ್ರದಲ್ಲಿ JDS ಗೆದ್ದಿದ್ರು? ಈ ದೇಶದ ನಕ್ಷತ್ರ ಅಂದ್ರೆ ಅದು ಬಿಜೆಪಿ. JDS ಹಾಗೂ ರೇವಣ್ಣ ಅವರ ಮೇಲೆ ತಾರಾ ಅವರಿಂದ ಈ ರೀತಿಯಾಗಿ ವಾಗ್ದಾಳಿಗಳು ನಡೆದವು. ಇವತ್ತು ನಮ್ಮ ದೇಶದ ಯೋಧರಿಗೆ ಸಂಪೂರ್ಣ ಬೆಂಬಲ ಹಾಗೂ ರಕ್ಷಣೆ ಕೊಟ್ಟವರು ಮೋದಿ ಅನ್ನೋದರ ಮೂಲಕ ಇವತ್ತು ಬಿಜೆಪಿ ಅಭ್ಯರ್ಥಿ ಮಂಜು ಪರ ಹಾಸನದಲ್ಲಿ ನಟಿ ತಾರಾ ಪ್ರಚಾರ ಮಾಡಿದರು. ಅರಕಲಗೂಡು ಪಟ್ಟಣದ ಸಮರದ ಗುರುತು ಮತದಾರ ಬಂಧುಗಳು, ಈ ಬಾರಿ ಹಾಸನದಲ್ಲಿ ಈಗಾಗಲೇ ನಮ್ಮ ದೇಶದಲ್ಲಿ ಈ ಮೊಬೈಲ್ ಫೋನ್ ತುಂಬಾ ದೊಡ್ಡ ಕ್ರಾಂತಿಯನ್ನು ಮಾಡಿದೆ. ಅದು 2G ಇಂದ 3G, 3G ಇಂದ 4G ಆಗಿದೆ. ನಮ್ಮ ನೆಟ್ವರ್ಕ್ಗಳು ಮತ್ತು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಹಲವಾರು ಜನ ಮೇಲ್ ಮಾಡೋಕ್ಕೆ ಅಥವಾ ಮಾಹಿತಿಗಳನ್ನ ತೆಗೆದುಕೊಳ್ಳೋದಕ್ಕೆ ಯೂಟ್ಯೂಬ್ ಮೂಲಕ ಅವನ್ನೆಲ್ಲನೂ ಈ ನೆಟ್ವರ್ಕ್ ಮೂಲಕ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ರಾಜಕಾರಣದಲ್ಲಿ ಕೂಡ ಈ ಜಿಗಳಿದ್ದಾವೆ. ಅದ್ಯಾವುದು ಅಂದರೆ 3G ಮತ್ತು 4G. 3G ಅಂದರೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ, ನಿಮಗೂ ಗೊತ್ತಿರೋ ಹಾಗೆ, ತಾತ, ಮಗ, ಮೊಮ್ಮಗ. 4G ಆದರೆ ಮುತ್ತಾತ, ಅಜ್ಜಿ, ಅಪ್ಪ, ಮೊಮ್ಮಗ. ಈ ರೀತಿ 3G 4Gಗಳು ನಮ್ಮ ದೇಶದಲ್ಲಿ ಈಗ ಒಂದೇ ಕಡೆ ಸೇರ್ಕೊಂಡಿದ್ದಾವೆ. ಆದರೆ ಏನೇ ಬಂದರೂ ಕೂಡ ನಿಮ್ಗೆ ಅರ್ಥ ಆಗಿರ್ಬೋದು, 3 ತಲೆಮಾರು ಯಾವುದು, 4 ತಲೆಮಾರು ಯಾವುದು ದೇಶನ ಆಳ್ತಾ ಇದೆ ಅಂತ ನನಗಿಂತ ಚೆನ್ನಾಗಿ ನೀವೇ ಹೇಳ್ತೀರಿ. ಮೋದಿರವರ ಸರ್ಕಾರ ಯಾವುದೇ ಜಿಗಳಿಲ್ಲದ ಸರ್ಕಾರ, ಯಾವುದೇ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಲ್ಲದ ಸರ್ಕಾರ. 1 ತಲೆಮಾರು 2ನೇ ತಲೆಮಾರು ಒಪ್ಕೊಳ್ಳೋಣ, ಆದರೆ 3ನೇ ತಲೆಮಾರು ಅಂದರೆ ಹೇಗಿರಿ? ನಿಮಗೂ ಅನ್ನಿಸ್ಬೇಕು ಆ ಮಾತು. ಆದ್ದರಿಂದ ಮೋದಿ ಸರ್ಕಾರವನ್ನು, ದೃಢ ಸರ್ಕಾರಕ್ಕೋಸ್ಕರ ಮೋದಿ ಸರ್ಕಾರ, ಈ ಬಾರಿ ಮೋದಿ ಸರ್ಕಾರ, ಈ ಬಾರಿ ಮತ್ತೊಮ್ಮೆ ಮೋದಿ. ಇದೇ ನಮಗೆ ದೇಶ ಮೊದಲು, ಪಕ್ಷ ಆಮೇಲೆ ವ್ಯಕ್ತಿ. ಆದರೆ ಈ 3G 4Gಗಳೆಲ್ಲ ಮೊದಲು ನಾವು, ಆಮೇಲೆ ಪಕ್ಷ ಇದ್ದರೆ ದೇಶ ನೋಡ್ತಾರೆ. ಆ ಥರದ ಪಕ್ಷಗಳು ನಮಗೆ ಬೇಡ ಅಂತ ಹೇಳ್ತೀವಿ. ಹಾಸನದಲ್ಲಿ